ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ವೀಡಿಯೋನ ಶೂಟ್ ಮಾಡ್ತಿರೋದು. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನಕ್ಕೆ ಅಂತ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನೋಡಿ. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲಿ ಹೇಳು, ಚಿಕ್ಕಿ ಕಡೆ ತಿರ್ಕೊಂಡು ಹೇಳು. ಎಲ್ಲಿಗೆ ಹೋಗ್ತಿದ್ಯಾ? ಯಾರ್ದು? ಬುಡಿ ಬುಡಿ ಕೊಡಕ್ಕೆ ಹೋಗ್ತಿದ್ಯಾ? ಮುಡಿ ಕೊಡಕ್ಕೆ ಹೋಗ್ತಿದ್ಯಾ? ಏನು ಕೊಡ್ ಎಲ್ಲಿಗೆ ಕೊಡ್ತೀಯಾ? ಎಲ್ಲಿಗೆ ಕೊಡ್ತೀಯಾ? ಎಲ್ಲಿಗೆ ಕೊಡ್ತೀಯಾ ಹೇಳು. ಎಲ್ಲಿ ಕೊಡ್ತೀಯಾ? ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮಾಮಿನಾ? ಆಯಿತಾ? ಸೊ ಫೈನಲಿ ನಾವಿವಾಗ ಎಲ್ಲರೂ ಹೊರಟ್ವಿ. ಸೊ ಹಂಗೆ ದಾರಿಯಲ್ಲಿ ಹೋಗ್ತಾ ಒಂದು ಕಾಫಿ ಬ್ರೇಕ್ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಏನಕ್ಕಂತಂದರೆ ಬೆಳಗ್ಗೆನೇ ಬೇಗ ಎದ್ದಿರೋದ್ರಿಂದ ಒಂದು 4:30ಗೆ ಇನ್ನೂ ಮುಂಚೆನೇ ಎದ್ಬಿಟ್ಟಿದ್ವಿ. ಸೊ 5 o'clock ನಾವು ಹೊರಡುವಾಗ ಬೆಳಗ್ಗೆ ಬೇಗ ಎದ್ದಿರ್ತೀವಲ್ವ, ಸೊ ಹೊಟ್ಟೆ ತೊಳಸ್ದಂಗೆ ಆಗಿರುತ್ತೆ, ಸ್ವಲ್ಪ ಹೊಟ್ಟೆ ಹಸ್ವಾಗ್ತಿರುತ್ತೆ, ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ಹಂಗೆ ಒಂದು ಕಾಫಿ ಟೀ ಏನಾದರೂ ಕುಡಿದ್ಬಿಟ್ಟು ಹೋಗೋಣ ಅಂತ ಹಂಗೆ ಬ್ರೆಡ್ ಕೂಡ ಬನ್ನ ತೊಗೊಂಡ್ವಿ. ಬನ್ ತೊಗೊಬಿಟ್ಟು ಬನ್ನು ಮತ್ತು ಕಾಫಿ ಜೊತೆಗೆ ತಿಂದ್ವಿ. ಆ್ಯಂಡ್ ಪಾಪುನು ಅವ್ನು ಬೇಗ ಎದ್ದಿರೋದ್ರಿಂದ ಅವ್ನಿಗೆ ಹೊಟ್ಟೆ ಹಸಿವು ಆಗೇ ಆಗುತ್ತೆ. ಆಬ್ವಿಯಸ್ಲಿ ನಮಗೆ ದೊಡ್ಡವ್ರಿಗೆ ಹೊಟ್ಟೆ ಹಸಿವಾಗುತ್ತೆ ಅಂದರೆ ಅವ್ನಿಗಾಗಲ್ವಾ. ಸೊ ಅವ್ನಿಗೂ ಹಾಲೆಲ್ಲ ಕುಡಿಸ್ಕೊಂಡು ಹೊರಟ್ವಿ. ತಿನ್ನಬಾರ್ದು, ಏಯ್ ತಿನ್ನಬೇಡ, ತಗೋ ಕೊಡಲ್ಲ. ನಾನು ಒಂದು ಮುತ್ತ ಕೊಡ್ತೀನಿ. 5:45 ಅಲಾರಾಮ್ ಇಡ್ತಾರೆ ಅವ್ರೆ. ಇವ್ರು ಎದ್ದೇಳೋದೆ ಅಮ್ಮ 6 ಗಂಟೆಗೆ ಎದ್ದೇಳ್ತಾರೆ. 6 ಗಂಟೆಗೆ ಎದ್ದು ಹರ್ಷೆಲ್ಲ ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಕಾಫಿ ಮಾಡ್ಕೊಂಡು ಕುಡ್ದು 6:15 ದಿನ ಎಬ್ಬಿಸ್ತಾರೆ. ಏನದು? ಇವ್ರು 6:15 ಎದ್ದು ಎದ್ರೆ 6:45 ಹೊರಡ್ತಾರೆ ಮನೆಯಿಂದ. ಏನಮ್ಮ ಅದು? ಅಲ್ಲಿ ಹೋಗ್ತೀಯಾ? ನಿಮ್ಮ ಅಪ್ಪಾಜಿ ಎಲ್ಲಿ ಹೋಗ್ತಾರೆ? ಸುದಪ್ಪಾಜಿ 6:45 ಚಿಕ್ಕಿ ಜೊತೆ ಕೂರಲ್ವಾ ನೀನು? ಚಿಕ್ಕಿ ಹತ್ರ ಬರವಾ? ಅಪ್ಪಾಜಿಗೂ ಕೆಮ್ಮು, ಪಪ್ಪುಗೂ ಕೆಮ್ಮು, ಮಮ್ಮಿಗೂ ಕೆಮ್ಮು. ಅಲ್ಲಿ ಮಂಕಿ ನೋಡಲಿ, ಅಲ್ಲೈತೆ, ಕಾಣಿಸ್ತಾ ಮಂಕಿ? ಕಾಣಿಸ್ಲಿಲ್ವಾ? ನನಗೆ ಕಾಣಿಸ್ತಲ್ಲ. ನನಗೆ ಕಾಣಿಸ್ತು, ನಿಂಗೆ ಕಾಣಿಸಿಲ್ಲ. ಏನು ಕೂತೈತೆ? ಹಾಂ, ಆಲ್ಮೋಸ್ಟ್ ಇನ್ನೇನು ಹತ್ತತ್ರ ರೀಚ್ ಆಗಿದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕಗೆ ಅವಳಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ ಅಂತ ಅಂದ್ಬಿಟ್ಟು, ಆಮೇಲೆ ಪಾಪು ಬೇರೆ ಅವ್ನು ಅವಾಗ ವಾಮಿಟ್ ಮಾಡ್ತೀನಿ, ಸುಮ್ಮನೆ ಅವ್ನಿಗೆ ವಾಮಿಟ್ ಬಂದಿಲ್ಲ ಅಂತಂದ್ರೂ ಅವ್ನು ಡ್ರಾಮಾ ಮಾಡ್ತಾನೆ, ಮಾಡ್ತೀನಿ ಅಂತ. ಆಮೇಲೆ ಕಾರ್ ಸ್ಟಾಪ್ ಮಾಡಿಬಿಟ್ಟು ಬಾ ಅಂತ ಆಚೆ ಕಳಿಸಿದ್ರೆ ಅವಾಗ ಮಾಡಲ್ಲ. ಇಲ್ಲ ಹೋಯ್ತು ನನಗಿವಾಗ ಅಂತ ಹೇಳ್ತಾನೆ. ಸೊ ಅದಕ್ಕೇ ಅವ್ನಿಗೂ ಹಂಗೆ ಫೀಲ್ ಆಗ್ತಿತ್ತು. ಒಂದು ಸ್ವಲ್ಪ ಹೊತ್ತು ಕಾರಲ್ಲೇ ಸೈಡಲ್ಲಿ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಜೋರಾಗಿ ಹೇಳ, ಅಲ್ಲೇ ಹೇಳ್ತಾನೆ. ಏನು ಕೊಡ್ತೀಯಾ? ಯಾರಿಗೆ ಕೊಡ್ತೀಯಾ? ಯಾರಿಗೆ ಕೊಡ್ತೀಯಾ? ಯಾರಿಗೆ ಕೊಡ್ತೀಯಾ ಹೇಳು. ಮಾಮಿಗೆ ಕೊಡ್ತೀಯಾ? ಇದ್ರೆ ನೀನು ಗುಡ್ ಬಾಯ್. ಇಲ್ಲೆಲ್ಲ ಬರೀ ಈ ಥರ ಕಾರ್ಗಳು
ಸೊ ಫೈನಲಿ ನಾವಿವಾಗ ರೀಚ್ ಆಗಿರೋದು ಸುಬ್ರಹ್ಮಣ್ಯ. ಸೊ ಬೆಳಗ್ಗೆ ಬೇಗನೆ ರೀಚ್ ಆಗಿದ್ವಿ, ಬಿಕಾಸ್ ಮುಡಿ ಕೊಡಬೇಕಿತ್ತಲ್ವ. ಸೊ ಅದಕ್ಕೇ ತುಂಬ ಲೇಟ್ ಆದರೆ ಬಿಸಿಲು ಇಂದ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಸೊ ಇವಾಗ ಒಂದು ಹಂಗೆ ಡ್ರೆಸ್ ಚೇಂಜ್ ಮಾಡಿಸಿ ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ. ಇವಾಗ ಅಲ್ಲಿ ಅಲ್ಲೇ ಕೂದಲು ತೆಗಿಯೋದಕ್ಕೇ ಒಂದು ಸಪ್ರೇಟ್ ಪ್ಲೇಸ್ ಇರುತ್ತಲ್ವ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ತುಂಬ ಬೇಗನೆ ಆಗೋಯಿತು. ಹಿಂಗೋಗಿ ಹಿಂಗೆ ಬರೋ ಅಷ್ಟರಲ್ಲಿ 5 ಮಿನಿಟ್ಸಲ್ಲಿ ಆಗಲೇ ಎಲ್ಲ ತೆಗೆದೇ ಬಿಟ್ಟರು ಅವರು. ಆ್ಯಂಡ್ ಒಳಗಡೆ ವೀಡಿಯೋ ತಗೊಳ್ಳೋಂಗಿರಲಿಲ್ಲ, ಸೊ ಹಂಗಾಗಿ ನಾನು ವೀಡಿಯೋ ತಗೊಳ್ಳಿಲ್ಲ. ಆ್ಯಂಡ್ ಇವಾಗ ಫುಲ್ ಅದನ್ನು ಕೂದಲು ಎಲ್ಲ ತೆಗೆದು ಇವಾಗ ಮತ್ತೆ ಕಾರ್ ಹತ್ರ ಹೋಗ್ತಿದ್ದೀವಿ. ಮತ್ತು ಸ್ನಾನ ಮಾಡಿಸ್ಬೇಕಲ್ಲ, ಸೊ ಅಲ್ಲೇ ಆ ನೀರಲ್ಲಿ ಹೊಳೆಯಲ್ಲಿರೋ ನೀರಲ್ಲೇ ಸ್ನಾನ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಪೊಲೀಸಿರ್ತಾರ ಕುಲ್ಸು ಕೂದಲು ಏನು ಮಾಡ್ದವ? ಏನು ಮಾಡಿದೆ ಕೂದಲು? ನಿನ್ ಕೆಲಸ ಹಾಗೆ ಹೋಯ್ತು. ಜೋರಾಗಿ ಹೇಳು. ಇಲ್ಲೋಡು, ಕೂದಲುನೇ ಇಲ್ಲ ನಿಂದು, ಎಲ್ಲ ಹೋಯ್ತು. ಸ್ನಾನ ಮಾಡಿದ್ರೆ ಪೂಜೆ ಮಾಡಿದ್ರೆ ತಿಂಡಿ ಮಾಡಿದ್ರೆ ಮುಗಿದ ಹೋಯ್ತು ಕಥೆಯಲ್ಲಿ. ಎಲ್ಲ ಹೋಯ್ತು ಕೂದಲು. ಹೋಯ್ತು. ಮೀನಾ ಹಿಡ್ಕೋ, ಹೋಗು ಮೀನು ಹಿಡ್ಕೋ, ಹೋಗಿ ಮೀನು ಹಿಡ್ಕೋ. ಪುರಿತಾವ ಪುರಿ ಇಲ್ಲೇ ಇಲ್ವಾ ಮೀನು? ಆಮೇಲೆ ಹಾಕಿದ್ರಾಯ್ತು ಇರು. ಪ್ಯಾಂಟ್ ಪರ್ಸೈತು, ಪ್ಯಾಂಟ್ ಜೋಳ ಪರ್ಸೈತು. ನೋಡಿ ಇವಾಗ ಹೆಂಗ್ ಬರುತ್ತೆ ಅಂತ ಮೀಮಿ. ಅಲ್ಲೋಗಿ ಹಾಕಿದ್ರೆ ನೋಡಿ ಎಷ್ಟೊಂದು ಬರ್ತಿದ್ದಾಗ, ಅಲ್ಲಿ ಯಾರು ಜನ ಇಲ್ಲ. ಪಪ್ಪ ಸ್ನಾನ ಮಾಡ್ಕೊಂಡು ಎಲ್ಲ ಎಸಿಬಾರ್ದು, ಅಲ್ಲೇ ಇಡೋ, ಹಂಗೆ ಸೈಡಲ್ಲಿ ಇಟ್ಟಿರಲ್ಲ. ನಾನು ಎಲ್ಲರ ಕೈ ಬಿಟ್ಬಿಟ್ಟೇನು ಅಂತ. ಪೌಡ್ರ್ ಹಿಡಿಯವ. ಇಲ್ಲೋಡು ಕುಡಿಸು. ಇದಕ್ಕೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ. ಶ್ರೀ ದೇವಳದಲ್ಲಿ ಸೇವೆ ಮಾಡುವ ಆಳಲು ಸ್ನಾನದ ಸಮಯದಲ್ಲಿ ಜಾಗೃತರು ನದಿ ಯಾವುದೇ ಅವಕಾಶ ಸೊ ಇವಾಗ ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ರೆಡಿಯಾಗಿ ಇನ್ನೇನು ದೇವ್ರ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಕಾಲೆಲ್ಲ ತೊಳ್ಕೊಬಿಟ್ಟು ಒಳಗಡೆಗೆ ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ. ಆ್ಯಂಡ್ ಒಳಗಡೆ ಎಲ್ಲ ವೀಡಿಯೋ ಜಾಸ್ತಿ ಮಾಡ್ಕೊಳಂಗಿಲ್ಲ ಅಲ್ವಾ, ಸೊ ಅದಕ್ಕೆ ನಾನು ಇನ್ನೂ ವೀಡಿಯೋ ಮಾಡ್ಕೊಂಡಿಲ್ಲ. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ಕೂತಿರುವಾಗ ಹಂಗೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಪ್ರಸಾದ ಇಸ್ಕೊಬರಲಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ವಿ ನಾವಲ್ಲಿ. ಆವಾಗ ಯಾಕೆ ತುಳಿತಾರೆ? ಒಂದು ಚೂರು ಕಣ್ಣಲ್ಲಿ ನೀರು ಬರಲ್ಲ, ಕೈ ಕುಯ್ತು. ಇಲ್ಲಿ ಮೇನ್ ಸುಬ್ರಹ್ಮಣ್ಯ ಟೆಂಪಲ್ದು ದರ್ಶನ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೂ ಕೂಡ ಹೋಗಿ ಅಲ್ಲಿನೂ ದರ್ಶನ ಮುಗಿಸ್ಕೊಂಡು ನಾವಿವಾಗ ಸರಿ ಆಯಿತು ಇನ್ನೇನು ಹೊರಡೋಣ ಅಂತೇಳಿ. ಇನ್ನು ಬೆಳಗ್ಗೆನೇ ಆಗಿದ್ದರಿಂದ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಕೂಡ ಆಗಿರಲಿಲ್ಲ. ಸೊ ಅದಕ್ಕೆ ಹೋಟೆಲ್ ಹುಡ್ಕೊಂಡು ಎಲ್ಲಾದರೂ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ. ಹಂಗೆ ಬ್ರೇಕ್ಫಾಸ್ಟಿಗೆ ತುಂಬ ಹೋಟೆಲ್ಸಲ್ಲೆಲ್ಲ ಹುಡ್ಕಾಡಿದ್ವಿ. ಆಮೇಲೆ ಫೈನಲಿ ಇಲ್ಲಿ ಯಾವುದೋ ಒಂದು ಸಿಕ್ತು, ಸೊ ಚೆನ್ನಾಗಿರ್ಬೋದು ಅಂತ ಬಂದ್ವಿ. ಬಟ್ ಅಲ್ಲಿಗೂ ನಮ್ಗೆ ಫುಡ್ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ, ನಮ್ಮ ಸ್ಟೈಲ್ ಇದ್ದಿರಲಿಲ್ಲ ಅದು. ಸೊ ಸ್ವಲ್ಪ ಮಂಗ್ಳೂರು ಸ್ಟೈಲಲ್ಲಿ ಇದ್ದಿದ್ದರಿಂದ ಅದೇ ನಮ್ಗೆ ಅಷ್ಟೊಂದು ಓಕೆ ಆಗಿಲ್ಲ. ಆ್ಯಂಡ್ ಅದೇ ದೋಸೆ ಮತ್ತು ಇಡ್ಲಿ ಪೂರಿ ಅದು ತೊಗೊಂಡು ತಿಂದ್ವಿ.
ಅದಾದಮೇಲೆ ಇನ್ನೊಂದು ಥಿಂಗ್ ಏನಾಯಿತು ಅಂತ ಹೇಳಿದ್ರೆ ನಾವು ಪಾಪುಗೇನೂ ಆಟ ಸಾಮಾನು ಏನೂ ತೊಗೊಳ್ಳೇ ಇಲ್ಲ. ಸೊ ಹಂಗೇ ಮರ್ತುಬಿಟ್ಟು ಹಂಗೆ ತಿಂಡಿ ತಿನ್ಕೊಂಡು ಹಂಗೆ ವಾಪಸ್ ಹೊರಟುಬಿಟ್ವಿ. ಅದು ಒಂದು 10-15 ಕಿಲೋಮೀಟರ್ಸ್ ಹೋಗಿದ್ವಿ ಅನ್ಸುತ್ತೆ, ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಹೋಗಿದ್ವಿ. ಆಮೇಲೆ ಮತ್ತೆ ರಿಟರ್ನ್ ಏನೂ ತೊಗೊಳ್ಳೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ನೆನಪಾಗ್ತಿತ್ತೇನೋ ಇವನು ಮಲ್ಕೊಂಬಿಟ್ಟಿದ್ದ. ಸೊ ಮಲಗಿದ್ರಿಂದ ನಾವು ಯಾರಿಗೂ ನೆನಪಾಗಿಲ್ಲ. ಸೊ ಅಷ್ಟು ದೂರ 10 ಕಿಲೋಮೀಟರ್ಸ್ ಅಷ್ಟು ವಾಪಸ್ ಹೋಗಿದ್ದವರು ಮತ್ತೆ ರಿಟರ್ನ್ ಬಂದು ಇಲ್ಲಿ ಆಟ ಸಾಮಾನೆಲ್ಲ ತೊಗೊಂಡು ಅಲ್ಲಿ ಹಂಗೇನೆ ಆನೆ ಕೂಡ ಇತ್ತು. ಸೊ ಅವ್ನಿಗೆ ಆನೆ ಎಲ್ಲ ಒಂದು ಸ್ವಲ್ಪ ನೋಡಿದ್ರೆ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅದ್ರ ಹತ್ರ ಎಲ್ಲ ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹಂಗೇನೆ ಅಲ್ಲೊಂದು ಸ್ವಲ್ಪ ಸುತ್ತಾಡ್ಕೊಂಡದು ಇದು ತೊಗೊಬಿಟ್ಟು ಇವಾಗ ಹೊರಟ್ವಿ. ಅಪ್ಪಾಜಿ ಯಾವ್ದು ಕೊಡಿಸ್ತ ಅಪ್ಪಾಜಿ? ಅದು ನಿಂಗೆ ಕೊಡ್ಸಕ್ಕಾಗೆ ಮಗನೆ 10 ಕಿಲೋಮೀಟರ್ ಹೋಗಿ ವಾಪಸ್ ಬಂದೀವಿ. ನಿಂಗೋಸ್ಕರ ಈಗ ಬಿಸಿಲು ಏನೇನೈತೆ ತೋರ್ಸವ ನಿನ್ನ ಹತ್ರ? ಇದು ಆಮೇಲೆ ಎಷ್ಟು ಆಟ ಸಾಮಾನು ಐತೆ ತೋರ್ಸು. ನನ್ನ ಫೋನ್ ಎಲ್ಲಿ ಬಿದ್ದಿತ್ತು? ವಾ ಆಮೇಲೆ ಇಲ್ಲೇ ಎಲ್ಲ ಬಿದ್ದಿತ್ತಲ್ಲ ಮತ್ತೆ ತಾಳೆಮ್ಮ. ವಾ ಆಮೇಲೆ ಸೊ ಇವಾಗ ಹೊರಟು ಬರೋವಾಗ ತುಂಬ ಬಿಸಿಲಿತ್ತು. ಸೊ ಹಂಗಾಗಿ ಏನಾದರೂ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೇಳಿಬಿಟ್ಟು ಅಲ್ಲೇ ಗಾಡಿನ ಸೈಡಲ್ಲಿ ಹಾಕಿದ್ವಿ. ಸೊ ನಾನು ಲೆಮನ್ ಸೋಡಾ ತೊಗೊಂಡು ಎಲ್ಲರೂ ಅದು ಜ್ಯೂಸ್ ಎಲ್ಲ ಕುಡ್ಕೊಂಡು ಶುಗರ್ ಕೇನ್ ಜ್ಯೂಸ್ ಎಲ್ಲ ಇತ್ತು. ಸೊ ಅದೆಲ್ಲ ಕುಡ್ಕೊಂಡು ಹೊರಟ್ವಿ. ಆ್ಯಂಡ್ ಅಲ್ಲೇ ಬರುವಾಗ ಇದು ಒಂದು ಚೆನ್ನಾಗಿರೋ ವ್ಯೂ ಪಾಯಿಂಟು. ಸೊ ಅದಕ್ಕೆ ಅಲ್ಲಿ ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಹಂಗೆ ಅಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್. ಇವೇನೇ ಮ್ಯಾಚ್ ಆಗಲ್ಲ ಅನ್ಸುತ್ತೆ ಕಣೆ ಇದಕ್ಕೆ. ಅಲ್ಲಿ ನೋಡು ಹಂಗೆ ಆನ್ ದ ವೇ ಹೋಗೋವಾಗ ಅಲ್ಲೇ ಬಿಸಿಲೆ ಘಾಟ್ ಕೂಡ ಸಿಗತ್ತೆ. ಸೊ ಅದಕ್ಕೆ ಅಲ್ಲಿ ಇನ್ನೂ ಒಂದ್ಸಲ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವಾಗ ಅಲ್ಲೇ ಒಳಗಡೆ ಎಲ್ಲ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಿದ್ದೀವಿ. ಬಟ್ ಏನಂತ ಅಂದರೆ ನಮ್ಮ ಬ್ಯಾಡ್ಲಕ್ ನಾವು ಹೋಗ್ತಿದ್ದಂಗೆ ಮಳೆ ಶುರು ಆಯಿತು ಅಲ್ಲಿ. ಸೊ ಮಳೆ ಬರ್ತಿದ್ರಿಂದ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ಬಿಟ್ಟು ಆಮೇಲೆ ಮತ್ತೆ ಮಳೆ ಕಡಿಮೆ ಆಗ್ತಾಯಿತ್ತು ಮತ್ತೆ ಬರ್ತಾಯಿತ್ತು. ಸೊ ಹಂಗೇ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ತನಕ ಎಲ್ಲ ಕಡೆನೂ ಬಿಟ್ಟು ಬಂದ್ವಿ. ಏನೂ ಕಾಣಿಸ್ತಾನೆ ಇಲ್ಲ ಕ್ಲಿಯರಾಗಿ. ಇನ್ನು ಜೋರಾಗಿ ವಸಿಷ್ಠ ಅನ್ನೋ ಚಿನ್ನಿ. ಮನೆ ಅಲ್ಲೇ ಐತೆ, ಅದೇ ನಿಮ್ಮ ಮನೇಲಿ ಹೋಗುತ್ತೆ, ನಿಮ್ಮ ಮನೇಲಿ ಹೋಗುತ್ತೆ, ನಿಮ್ಮ ಮನೆ ಅಲ್ಲೇ ಐತೆ, ನಿಮ್ಮ ಮನೆ ಮನೆ ತುಂಬ ಐತೆ. ಎಲ್ಲಿ ಬಂದಿದ್ದೆ ಚಿನ್ನಿ? ಹಾಂ ಎಲ್ಲಿಗೆ ಬಂದಿದ್ಯಾ ನೀನು? ಎಲ್ಲಿಗೆ ಬಂದಿದ್ಯಪ್ಪ? ಬುಲ್ಡೆ ಮಾಡ್ಸೋಕ್ಕೆ. ಆಮೇಲೆ ಎಲ್ಲಿಗೆ ಬಂದೆ? ಬುಲ್ಡೆ ಮಾಡಿಸಿ ಎಲ್ಲಿಗೆ ಬಂದೆ? ನೋಡಕ್ಕೆ ಬಂದೆ. ಏನು ನೋಡಕ್ಕೆ ಬಂದೆ? ಏನು ನೋಡಕ್ಕೆ ಬಂದೆ? ಎನಿಮಲ್ ನೋಡಕ್ಕೆ ಬಂದೆ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ ಆ್ಯಂಡ್ ಫ್ಯಾಮಿಲಿ ಔಟಿಂಗ್ ವಿಡಿಯೋ. ಸೊ ಐ ಹೋಪ್ ಸೊ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು? ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬೀಯಿಂಗ್ ಹ್ಯಾಪಿ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನೆಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.